Hello dear students, welcome back to the physics video classes. In this class I will take up the new chapter from the first PU, kinetic theory of gases. ಈ ಒಂದು ಚಾಪ್ಟರ್ ನಿಮ್ಮ ಕರ್ನಾಟಕ CET ಎಕ್ಸಾಮಿನೇಷನ್ ಅಲ್ಲಿ ತುಂಬಾ ಇಂಪಾರ್ಟೆನ್ಸ್ ಇಲ್ಲ, ಯಾಕಂದ್ರೆ ಇದರಲ್ಲಿ ಬಂದಿರತಕ್ಕಂತಹ ಕ್ವೆಶ್ಚನ್ಸ್ ಥರ್ಮೋಡೈನಮಿಕ್ಸ್ ಗೆ ಲಿಂಕ್ ಆಗಿರುತ್ತೆ. ಹಾಗಾಗಿ ಸಮ್ ಆಫ್ ದ ಕ್ವೆಶ್ಚನ್ಸ್ ಆಸ್ಕ್ಡ್ ಇನ್ ಯುವರ್ ಕರ್ನಾಟಕ CET ಎಕ್ಸಾಮಿನೇಷನ್ ನಾನು ಥರ್ಮೋಡೈನಮಿಕ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ರಿಮೈನಿಂಗ್ ಇರತಕ್ಕಂಥ ಕ್ವೆಶ್ಚನ್ಸ್ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. Let's move on to the first question asked in 2018. Pressure of an ideal gas is increased by keeping temperature constant. The kinetic energy of the molecules ಅಂತ ಹೇಳಿದರೆ ನಮಗೆ ಗೊತ್ತಿದೆ kinetic energy of a molecule is given by 3/2 kT. Means kinetic energy is directly linked with the temperature. Temperature constant ಆದಾಗ kinetic energy ಯಾವುದೇ ರೀತಿ ಚೇಂಜ್ ಆಗಲ್ಲ, because kinetic energy is only dependent upon the temperature. ಕೈನೆಟಿಕ್ ಎನರ್ಜಿ ಅನ್ನೋದು ಪ್ರೆಷರ್ ಮೇಲೆ ಆಗಿರ್ಬೋದು, ವಾಲ್ಯೂಮ್ ಮೇಲೆ ಆಗಿರ್ಬೋದು, ನೇಚರ್ ಆಫ್ ದ ಗ್ಯಾಸ್ ಮೇಲೆ ಡಿಪೆಂಡ್ ಇಲ್ಲ. ನೇಚರ್ ಆಫ್ ಗ್ಯಾಸ್. ಸೊ ಕೈನೆಟಿಕ್ ಎನರ್ಜಿ ಇಸ್ ಇಂಡಿಪೆಂಡೆಂಟ್ ಆಫ್ ಪ್ರೆಷರ್, ವಾಲ್ಯೂಮ್ ಆಸ್ ವೆಲ್ ಆಸ್ ನೇಚರ್ ಆಫ್ ಗ್ಯಾಸ್. ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಕೈನೆಟಿಕ್ ಎನರ್ಜಿ ಆಫ್ ಎ ಐಡಿಯಲ್ ಗ್ಯಾಸ್, ದಟ್ ಇಸ್ ಕೈನೆಟಿಕ್ ಎನರ್ಜಿ ಆಫ್ ಎ ಮಾಲಿಕ್ಯೂಲ್ ಇಸ್ ಆಲ್ಸೋ ಕಾನ್ಸ್ಟೆಂಟ್. ಸೊ ಆನ್ಸರ್ ಫಾರ್ ದ ಕ್ವಶನ್ ಇಸ್ ರಿಮೈನ್ಸ್ ಕಾನ್ಸ್ಟೆಂಟ್. Next question asked in 2017. The mean energy of a molecule of an ideal gas is, they are given 4 option. ನೋಡಿ, ಮಾಲಿಕ್ಯೂಲಿನ ಮೀನ್ ಎನರ್ಜಿ ಕೇಳಿದರೆ ದಟ್ ಈಸ್ ದ ಟೋಟಲ್ ಎನರ್ಜಿ ಇಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ. ಇದು ಐಡಿಯಲ್ ಗ್ಯಾಸ್ ಅಂತ ಹೇಳಿರೋದ್ರಿಂದ ಐಡಿಯಲ್ ಗ್ಯಾಸ್ ಅಲ್ಲಿ ಯಾವುದೇ ರೀತಿ ಮಾಲಿಕ್ಯುಲರ್ ಇಂಟರಾಕ್ಷನ್ ಇರಲ್ಲ. ಮಾಲಿಕ್ಯುಲರ್ ಇಂಟರಾಕ್ಷನ್ ಈಸ್ ಆಬ್ಸೆಂಟ್ ಇನ್ ಐಡಿಯಲ್ ಗ್ಯಾಸ್. ಮಾಲಿಕ್ಯುಲರ್ ಇಂಟರಾಕ್ಷನ್ ಐಡಿಯಲ್ ಗ್ಯಾಸ್ ಅಲ್ಲಿ ಇರೋದಿಲ್ಲ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಇಸ್ ಡ್ಯೂ ಟು ದ ಮಾಲಿಕ್ಯುಲರ್ ಇಂಟರಾಕ್ಷನ್. ವೆನ್ ದೆರ್ ಇಸ್ ನೋ ಮಾಲಿಕ್ಯುಲರ್ ಇಂಟರಾಕ್ಷನ್ ಬಿಟ್ವೀನ್ ದ ಟೂ ಮಾಲಿಕ್ಯೂಲ್, ಸೊ ದಟ್ ಪೊಟೆನ್ಷಿಯಲ್ ಎನರ್ಜಿ ಇನ್ ದ ಕೇಸ್ ಆಫ್ ಐಡಿಯಲ್ ಗ್ಯಾಸ್ ಇಸ್ 0. ಪೊಟೆನ್ಷಿಯಲ್ ಎನರ್ಜಿ ಏನಾಗಿರುತ್ತೆ, 0 ಆಗಿರುತ್ತೆ. ಸೊ ಟೋಟಲ್ ಎನರ್ಜಿ ದಟ್ ಈಸ್ ದ ಮೀನ್ ಎನರ್ಜಿ ಇಸ್ ಓನ್ಲಿ ಡ್ಯೂ ಟು ದ ಕೈನೆಟಿಕ್ ಎನರ್ಜಿ. ಹಾಗಾಗಿ ಕೈನೆಟಿಕ್ ಎನರ್ಜಿ ಆಫ್ ಎ ಮಾಲಿಕ್ಯೂಲ್ ಇಸ್ ಗಿವನ್ ಬೈ 3/2 kT. This is the formula for the kinetic energy of a molecule. So the answer for the question is 3/2 kT. Let's move on to the next question asked in 2007. 310 joule of heat is required to raise the temperature of 2 mole of an ideal gas at constant pressure from 25 degrees Celsius to 35 degrees Celsius. The amount of heat required to raise the temperature of the gas through the same range at constant volume is. ನೋಡಿ, amount of heat required to raise the temperature at constant pressure is given, that is equal to 310 joule. The range of temperature is final temperature minus initial temperature, that is 35 minus 25, that is equal to 10. ನೋಡಿ, ಇದನ್ನ ಕೆಲ್ವಿನ್ ಕನ್ವರ್ಟ್ ಮಾಡಿದ್ರೆ ನಿಮಗೆ 10 ಬರುತ್ತೆ, ಬಿಕಾಸ್ ಚೇಂಜ್ ಇನ್ ಟೆಂಪರೇಚರ್ ಇನ್ ಡಿಗ್ರಿ ಸೆಲ್ಸಿಯಸ್ ಸ್ಕೇಲ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಟೆಂಪರೇಚರ್ ಇನ್ ಕೆಲ್ವಿನ್ ಸ್ಕೇಲ್. ನಂಬರ್ ಆಫ್ ಮೋಲ್ಸ್ ಕೊಟ್ಟಿದ್ದಾರೆ, n ಇಸ್ ಈಕ್ವಲ್ ಟು ಎಷ್ಟಿದೆ, 2 ಮೋಲ್ ಇದೆ. ಕ್ವಶನ್ ಅಲ್ಲಿ ಏನು ಕೇಳಿದ್ದಾರೆ ಅಂದರೆ, ಹಾಗಾದರೆ ಸೇಮ್ ಅಮೌಂಟ್ ಆಫ್ ಟೆಂಪ್ರೇಚರ್ನ ರೈಸ್ ಮಾಡೋಕ್ಕೆ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಲ್ಲಿ ಎಷ್ಟು ಬೇಕಾಗಿರುತ್ತೆ ಅಂತ ಕೇಳಿದ್ದಾರೆ. ನಮಗೆ ಗೊತ್ತಿದೆ ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪ್ರೇಚರ್ ಇಸ್ ಗಿವನ್ ಬೈ NC ಇಂಟು ಡೆಲ್ಟಾ ಟಿ, ದಟ್ ಈಸ್ ಚೇಂಜ್ ಇನ್ ಟೆಂಪ್ರೇಚರ್. ಇಲ್ಲಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಆಗಿರೋದ್ರಿಂದ ನಾನು ಇಲ್ಲಿ CP ಅಂತ ತಗೊಳ್ತೀನಿ. ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಆದರೆ Q ಇಸ್ ಈಕ್ವಲ್ ಟು NCV ಇಂಟು ಚೇಂಜ್ ಇನ್ ಟೆಂಪ್ರೇಚರ್. ಇಲ್ಲಿ CP ಮತ್ತು CV ವ್ಯಾಲ್ಯೂ ಕೊಟ್ಟಿಲ್ಲ. CP ಮತ್ತು CV ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಕ್ಯಾನ್ ಗೆಟ್ ದ ಆನ್ಸರ್. CP ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. Q ಕೊಟ್ಟಿದ್ದಾರೆ, ದಟ್ ಈಸ್ 310 ಇಸ್ ಈಕ್ವಲ್ ಟು N is 2 ಇಂಟು CP, ಚೇಂಜ್ ಇನ್ ಟೆಂಪ್ರೇಚರ್ ಇಸ್ 10. ಸೊ CP is equal to 310 divided by 2 into 10. 0 0 get cancel out. This is become CP is equal to 2 1s 2 5s 15.5. CP ನಮಗೆ ಸಿಕ್ಕಾಯಿತು 15.5 ಸಿಕ್ಕಿದೆ. CV ನಮಗೆ ಬೇಕಾಗಿರ್ತಕ್ಕಂಥದ್ದು, ವಿ ನೋ ದ ರಿಲೇಷನ್ ಬಿಟ್ವೀನ್ CP and CV. CP minus CV is equal to R. Therefore CV is equal to CP minus R. CP is we got 15.5 minus R is nothing but 8.314. So I will take 8.3. We got 2.15, that is 7.2 we got. This is CV value. ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ we can get the answer. Q is equal to N is 2, CV is 7.2 into change in temperature they are given
ಟು ಇನ್ಕ್ರೀಸ್ ದ ಸೇಮ್ ರೇಂಜ್ ಅಂತ ಹೇಳಿದರೆ, ಸೊ 10 Q is equal to 2 into 72, so Q is equal to 144 joule. This is the amount of heat required to rise the same range of temperature at constant volume. This is at constant pressure. So answer for the question is 144 joule. This chart is very important for your upcoming examination. ಈ ಚಾರ್ಟಲ್ಲಿ ಏನಿದೆ ಅಂದರೆ ಮಾನೋಟಮಿಕ್ ಗ್ಯಾಸ್, ಡೈಅಟಮಿಕ್ ಗ್ಯಾಸ್ ಮತ್ತು ಟ್ರೈಅಟಮಿಕ್ ಗ್ಯಾಸಿಗೆ ಎಫ್ ಅಂದರೆ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟಿರುತ್ತೆ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಏನಾಗಿರುತ್ತೆ, ಅದೇ ರೀತಿ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಏನಾಗಿರುತ್ತೆ, ದ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಗಾಮಾ ವ್ಯಾಲ್ಯೂ ಏನಾಗಿರುತ್ತೆ, ಅದೇ ರೀತಿ ಇಂಟರ್ನಲ್ ಎನರ್ಜಿ ವ್ಯಾಲ್ಯೂ ಏನಾಗಿರುತ್ತೆ ಅನ್ನೋ ಒಂದು ಚಾರ್ಟ್ ಇದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಒಂದು ಸ್ವಲ್ಪ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇಲ್ಲಿ ಇಂಟರ್ನಲ್ ಎನರ್ಜಿ ಇದೆಯಲ್ಲ, ಆಕ್ಚುಲಿ ದ ಇಂಟರ್ನಲ್ ಎನರ್ಜಿ ಇಸ್ ರೆಪ್ರೆಸೆಂಟೆಡ್ ಬೈ NF/2 R into T. ದಿಸ್ ಇಸ್ ದ ಇಂಟರ್ನಲ್ ಎನರ್ಜಿ ರೆಪ್ರೆಸೆಂಟೇಷನ್. ಇಲ್ಲಿ ಎನ್ ಅನ್ನೋದು ನಂಬರ್ ಆಫ್ ಮೋಲ್ಸ್, ನಾನು ಎನ್ ಅನ್ನೋದು 1 ಅಂತ ತಗೊಂಡಿದ್ದೀನಿ, ದಟ್ ಈಸ್ ನಂಬರ್ ಆಫ್ ಮೋಲ್ಸ್. ದಿಸ್ F/2 R ಇಸ್ ನಥಿಂಗ್ ಬಟ್ CV. ಹಾಗಾಗಿ U is equal to NCVT ಅಂತ ಬರಿತೀವಿ. ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಬರಿಬೇಕಾದ್ರೆ ನಾವು ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಇಸ್ NCV ಇಂಟು ಚೇಂಜ್ ಇನ್ ಟೆಂಪ್ರೇಚರ್ ಅಂತ ಈ ರೀತಿ ರೆಪ್ರೆಸೆಂಟೇಷನ್ ಬರಿತೀವಿ. ಫಾರ್ 1 ಮೋಲಿಗೆ ಈ ಫಾರ್ಮುಲಾ F/2 RT. ನೋಡಿ, ಮಾನೋ ಅಟಮಿಕ್ ಗ್ಯಾಸ್ ಅಂತ ತಗೊಂಡಾಗ ಮಾನೋ ಅಟಮಿಕ್ ಗ್ಯಾಸು ಈಲಿಯಂ, ನಿಯಾನ್, ಆರ್ಗನ್, ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್ 3 ಇರುತ್ತೆ. ಆ 3ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ CP ವಿ ಕ್ಯಾನ್ ಗೆಟ್ 5/2 ಟೈಮ್ಸ್ R. ಸಿಮಿಲರ್ಲಿ CV ವಿ ಕ್ಯಾನ್ ಗೆಟ್ 3/2 ಟೈಮ್ಸ್ R. ಗಾಮಾ, ದಟ್ ಈಸ್ ದ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಈಸ್ 1.66, ದಟ್ ಈಸ್ ದ ಕಾನ್ಸ್ಟೆಂಟ್ ವ್ಯಾಲ್ಯೂ. ಇಂಟರ್ನಲ್ ಎನರ್ಜಿ ವ್ಯಾಲ್ಯೂ ದಟ್ ಈಸ್ F/2 RT or CV into T. CV is 3/2 R, so 3/2 times RT. Similarly for diatomic gas, that is H2, O2, N2 and Cl2, F value that is degrees of freedom is 5. We can substitute, we can get Cp, Cv, gamma as well as internal energy. Similarly triatomic gas ಗೆ ಬಂದಾಗ there will be a non-linear and a linear ಅಂತ ಇರುತ್ತೆ. Non-linear ಅಂದರೆ ಇದ್ರ ಸ್ಟ್ರಕ್ಚರ್ ಏನಾಗಿರುತ್ತೆ ಅಂದರೆ ಬೆಂಟ್ ಶೇಪಲ್ಲಿ ಇರ್ಬೋದು, ಅಥವಾ ಮಾಲಿಕ್ಯೂಲ್ಸ್ನ ಈ ಟ್ರಯಾಂಗ್ಯುಲರ್ ಶೇಪಲ್ಲಿ ಇಲ್ಲೊಂದು ಮಾಲಿಕ್ಯೂಲ್ನ ಅರೇಂಜ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಗುಡ್ ಎಕ್ಸಾಂಪಲ್ ಈಸ್ ವಾಟರ್. ಇದೇ ಕ್ವಶನನ್ನು ನಿಮ್ಮ JEE ಎಕ್ಸಾಮಿನೇಷನಲ್ಲಿ ಕೇಳಿದರೆ, ದ ಆಟಮ್ ಈಸ್ ಅರೇಂಜ್ಡ್ ಇನ್ ಎ ಟ್ರಯಾಂಗ್ಯುಲರ್ ಮ್ಯಾನರ್, ವಾಟ್ ಈಸ್ ದ ಇಂಟರ್ನಲ್ ಎನರ್ಜಿ ಫಾರ್ ದಟ್ ಆಟಮ್ ಅಂತ ಕೇಳಿದರೆ, ದಟ್ ಈಸ್ ಟ್ರಯಾಂಗ್ಯುಲರ್ ಮ್ಯಾನರಲ್ಲಿ ಅರೇಂಜ್ ಮಾಡಿರ್ತಕ್ಕಂಥದ್ದು ನಾನ್ ಲೀನಿಯರ್ ಆಗಿರ್ತಕ್ಕಂತಹ ಸ್ಟ್ರಕ್ಚರು. ನಾನ್ ಲೀನಿಯರ್ಗೆ ವಾಟರ್ ಮತ್ತು SO2 ಇಸ್ ಎನ್ ಎಕ್ಸಾಂಪಲ್. ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟಿರುತ್ತೆ ಅಂದರೆ 6 ಇರುತ್ತೆ. ಸೊ ಇಂಟರ್ನಲ್ ಎನರ್ಜಿ ಏನಾಗಿರುತ್ತೆ 3 RT ಆಗಿರುತ್ತೆ. ಅದೇ ರೀತಿ ಲೀನಿಯರ್ ಅಂದರೆ ಎಲ್ಲ ಮಾಲಿಕ್ಯೂಲ್ನ ನಾವೇನು ಮಾಡಿರ್ತೀವಿ ಅಂದರೆ ಸ್ಟ್ರೈಟ್ ಲೈನಲ್ಲಿ ಅರೇಂಜ್ ಮಾಡಿರಿ ಈ ರೀತಿ, ಒನ್ ಮಾಲಿಕ್ಯೂಲ್, ಅನದರ್ ಮಾಲಿಕ್ಯೂಲ್. ಇಫ್ ಇಟ್ ಈಸ್ ಅರೇಂಜ್ಡ್ ಇನ್ ಎ ಸ್ಟ್ರೈಟ್ ಲೈನ್, ದಟ್ ಈಸ್ ಕಾಲ್ಡ್ ಇಟ್ ಆಸ್ ಅ ಲೀನಿಯರ್ ಮಾಲಿಕ್ಯೂಲ್. ಲೀನಿಯರ್ಗೆ CO2, HCN, CS2 ಇಸ್ ದ ಎಕ್ಸಾಂಪಲ್. ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮು 7 ಇರುತ್ತೆ. CP ಮತ್ತು CV F ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಕ್ಯಾನ್ ಗೆಟ್ CP. ಸಿಮಿಲರ್ಲಿ CV ವಿ ಕ್ಯಾನ್ ಗೆಟ್ ಗಾಮಾ, ದಟ್ ಈಸ್ ದ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್. ಸಿಮಿಲರ್ಲಿ ವಿ ಕ್ಯಾನ್ ಗೆಟ್ ದ ಇಂಟರ್ನಲ್ ಎನರ್ಜಿ. This chart is very important for your CET as well as NEET as well as JEE examination. ಯಾಕಂದರೆ JEE examination ಇದ್ರ ಮೇಲೆ ತುಂಬ ಕ್ವಶನ್ಸ್ನ ಬಂದಿದೆ. ಅದೇ ರೀತಿ ನಿಮ್ಮ CETನಲ್ಲಿ ಇದೊಂದು ಕ್ವಶನ್ನ ಕೇಳ್ಬೋದು, ದಟ್ ಈಸ್ RMS ವ್ಯಾಲ್ಯೂ ಆಫ್ ದ ಸ್ಪೀಡ್, ಮೋಸ್ಟ್ ಪ್ರಾಬಬಲ್ ಸ್ಪೀಡ್ ಆಫ್ ದ ಮಾಲಿಕ್ಯೂಲ್ಸ್, ಸಿಮಿಲರ್ಲಿ ಆವರೇಜ್ ಸ್ಪೀಡ್ ಆಫ್ ದ ಮಾಲಿಕ್ಯೂಲ್. ವಾಟ್ ವಿಲ್ ಬಿ ದ ರಿಲೇಷನ್ ಬಿಟ್ವೀನ್ ದೀಸ್ 3? ನೋಡಿ, RMS ವ್ಯಾಲ್ಯೂ ಆಫ್ ದ ಸ್ಪೀಡ್ ಇಸ್ ಗ್ರೇಟರ್ ದ್ಯಾನ್ ದ ಆವರೇಜ್ ಸ್ಪೀಡ್, ಗ್ರೇಟರ್ ದ್ಯಾನ್ ದ ಮೋಸ್ಟ್ ಪ್ರಾಬಬಲ್ ಸ್ಪೀಡ್ ಆಗಿರುತ್ತೆ. ಇಲ್ಲಿ K ಅಂದರೆ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್, T ಅಂದರೆ ಅಬ್ಸಲ್ಯೂಟ್ ಟೆಂಪ್ರೇಚರ್, M ಇಸ್ ದ ಮಾಸ್ ಆಫ್ ದ ಈಚ್ ಮಾಲಿಕ್ಯೂಲ್. ಈ ಒಂದು ರಿಲೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಇನ್ನೂ ಒಂದು ಯಾವ ಕ್ವಶನ್ ಕೇಳ್ಬೋದು ಅಂದರೆ ಲಾ ಆಫ್ ಈಕ್ವಿಪಾರ್ಟಿಷನ್ ಆಫ್ ಎನರ್ಜಿ. ಇದೇನು ಹೇಳುತ್ತೆ ಅಂದರೆ ಇನ್ ಥರ್ಮಲ್ ಈಕ್ವಿಲಿಬ್ರಿಯಂ ದ ಟೋಟಲ್ ಎನರ್ಜಿ ಇಸ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ಆಲ್ ದ ಡಿಗ್ರೀಸ್ ಆಫ್ ಫ್ರೀಡಮ್. ದ ಎನರ್ಜಿ ಪರ್ ಡಿಗ್ರಿ ಆಫ್ ಫ್ರೀಡಮ್ ಈಸ್ ಗಿವನ್ ಬೈ ಹಾಫ್ KT. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 1 ಡಿಗ್ರಿ ಆಫ್ ಫ್ರೀಡಮ್ಗೆ ದ ಎನರ್ಜಿ ಎಷ್ಟಿರುತ್ತೆ ಅಂದರೆ ಹಾಫ್ KT ಇರುತ್ತೆ. 3 ಡಿಗ್ರೀಸ್ ಆಫ್ ಫ್ರೀಡಮ್ ಇದ್ರೆ 3/2 KT ಇರುತ್ತೆ. ಫಾರ್ ಎಕ್ಸಾಂಪಲ್, ಮಾನೋ ಅಟಮಿಕ್ ಗ್ಯಾಸಲ್ಲಿ 3 ಡಿಗ್ರೀಸ್ ಆಫ್ ಫ್ರೀಡಮ್ ಇದೆ, ಹಾಗಾಗಿ ಎನರ್ಜಿ ಫಾರ್ ಎ ಮಾನೋ ಅಟಮಿಕ್ ಗ್ಯಾಸ್ ಇಸ್ 3/2 KT. ದಿಸ್ ಕ್ವಶನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಅಪ್ಕಮಿಂಗ್ CET examination. Thank you.